ಬಿಜೆಪಿಯಿಂದ ಉಚ್ಚಾಟನೆಗೆ ಹೆಬ್ಬಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಕ್ಷ ಏನ್ ನಿರ್ಣಯ ಮಾಡಬೇಕೋ ಮಾಡಿದ್ದಾರೆ, ಮುಂದೆ ಉತ್ತರ ಕೊಡ್ತೀನಿ, ಕಾದು ನೋಡಿ ಅಂತ ಹೇಳಿದ್ದಾರೆ ಶಿವರಾಮ್ ಹೆಬ್ಬಾರ್. ಬಿಜೆಪಿಯಿಂದ ಉಚ್ಚಾಟನೆಗೆ ಹೆಬ್ಬಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಕ್ಷ ಏನ್ ನಿರ್ಣಯ ಮಾಡಬೇಕೋ ಮಾಡಿದ್ದಾರೆ, ಮುಂದೆ ಉತ್ತರ ಕೊಡ್ತೀನಿ, ಕಾದು ನೋಡಿ ಅಂತ ಹೇಳಿದ್ದಾರೆ ಹೆಬ್ಬಾರ್. ರಾಷ್ಟ್ರೀಯ ಪಕ್ಷಕ್ಕೆ ಶೋಭೆ ತರೋ ಕೆಲಸ ಅಲ್ಲ ಇದು. ಪಕ್ಷದಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಕಾರಣಗಳಿವೆ. ಚುನಾವಣೆ ವೇಳೆ ಪಕ್ಷದಿಂದಲೇ ಸೋಲಿಗೆ ಯತ್ನ ನಡೆಯಿತು. ಇಂಥ ವಿಚಾರ ಪಕ್ಷದ ಮೇಲೆ ಬೇಸರ ತರಿಸುತ್ತೆ. ಎಲ್ಲ ನಾಯಕರ ಬಳಿ ನಮ್ಮ ಸಮಸ್ಯೆ ಹೇಳಿದ್ದೀವಿ. ಯಡಿಯೂರಪ್ಪ ಒಬ್ಬರೇ ಏನೂ ಮಾಡೋಕ್ಕಾಗಲ್ಲ. ಇದು ಶಿವರಾಮ್ ಹೆಬ್ಬಾರ್ ಕೊಟ್ಟಂತ ಹೇಳಿಕೆ. ಇದು ಪಕ್ಷದ ಮೇಲೆ ಮುನಿಸ್ಕೊಳ್ಳೋದಕ್ಕೆ, ಅಂತರವನ್ನ ಕಾಯ್ದುಕೊಳ್ತಾ ಇರೋದಕ್ಕೆ ಕಾರಣಗಳಿತ್ತು. ನಮ್ಮ ಸಮಸ್ಯೆ ಏನು ಅನ್ನೋದನ್ನ ನಾವು ಹೇಳಿದ್ದೀವಿ ಈಗಾಗಲೇ. ಚುನಾವಣೆ ವೇಳೆ ಪಕ್ಷದಿಂದಲೇ ಸೋಲಿಸೋದಕ್ಕೆ ಪ್ರಯತ್ನ ಆಯಿತು ಅಂತ ಶಿವರಾಮ್ ಹೆಬ್ಬಾರ್ ಹೇಳಿಕೆ ಕೊಟ್ಟಿದ್ದು. ಇಂಥ ವಿಚಾರ ಪಕ್ಷದ ಮೇಲೆ ಬೇಸರ ತರಿಸುತ್ತೆ ಅಂತ ಹೇಳಿದ್ದಾರೆ. ಪಕ್ಷ ಏನು ತೀರ್ಮಾನ ತಗೋಬೇಕೋ ಅದನ್ನ ತಗೊಂಡಿದ್ದಾಗಿದೆ. ನಾನೇನು ಉತ್ತರ ಕೊಡಬೇಕು ಅದನ್ನ ಮುಂದೆ ಕೊಡ್ತೀನಿ, ಕಾದು ನೋಡಿ ಅನ್ನೋದು ಶಿವರಾಮ್ ಹೆಬ್ಬಾರ್ ಮಾತು. ಪಕ್ಷ ತೆಗೆದುಕೊಂಡಂತ ಈ ನಿರ್ಧಾರದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಪಕ್ಷಕ್ಕೆ ಶೋಭೆ ತರೋ ಕೆಲಸ ಅಲ್ಲ ಇದು. ಪಕ್ಷದಿಂದ ನಾವು ಅಂತರ ಕಾಯ್ದುಕೊಂಡಿದ್ವಿ ಅಂದ್ರೆ ಅದಕ್ಕೆ ಅದರದೇ ಆದ ಕಾರಣ ಇದೆ. ಇದರ ಬಗ್ಗೆ ನಾವು ಪಕ್ಷದ ಮುಖಂಡರ ಗಮನಕ್ಕೂ ಕೂಡ ತಂದಿದ್ವಿ ಅಂತ ಶಿವರಾಮ್ ಹೆಬ್ಬಾರ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.